ಗುಂಡ್ಲುಪೇಟೆಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ನಡೆಯಿತು. ಅಧ್ಯಕ್ಷರಾಗಿ ಶಿವಣ್ಣ ಹಾಗೂ ಉಪಾಧ್ಯಕ್ಷರಾಗಿ ರಾಧಾಮಣಿ ಅವರು ಅವಿರೋಧವಾಗಿ ಅಧಿಕಾರ ವಹಿಸಿಕೊಂಡರು. ಈ ಸಂದರ್ಭದಲ್ಲಿ ಅಧ್ಯಕ್ಷ ಶಿವಣ್ಣ ಮಾತನಾಡಿ, ಬ್ಯಾಂಕಿನಿಂದ ಶೂನ್ಯ ಬಡ್ಡಿ ದರದಲ್ಲಿ ರೈತರಿಗೆ ಬೆಳೆ ಸಾಲ, ಚಿನ್ನಾಭರಣ ಸಾಲ, ಮನೆ ಕಟ್ಟಲು, ವ್ಯಾಪಾರ ಅಭಿವೃದ್ಧಿಗಾಗಿ ಸಾಲ ನೀಡುವುದಾಗಿ ಭರವಸೆ ನೀಡಿದರು. ಹಾಗೆ ಅದೇ ರೀತಿ ಈಗ ನೀಡಿರುವ ಸಾಲ ವಸೂಲಾತಿ ಹಾಗೂ ಇನ್ನಿತರ ಬ್ಯಾಂಕಿನ ಅಭಿವೃದ್ಧಿ ಕೆಲಸ ನಿರ್ವಹಿಸುವುದಾಗಿ ತಿಳಿಸಿದ್ರು. ಈ ಸಂದರ್ಭದಲ್ಲಿ ಶಾಸಕ ಗಣೇಶ್ ಪ್ರಸಾದ್, ಜಿಲ್ಲಾ ಚಾಮಲ್ ನಿರ್ದೇಶಕ ನಂಜುಂಡ ಪ್ರಸಾದ್, ಸದಸ್ಯರಾದ ಮಂಜುನಾಥ್, ಚಂದ್ರಶೇಖರ್, ವೆಂಕಟೇಶ್ ಕುಮಾರ್ ರವರುಗಳು ಕೂಡ ಉಪಸ್ಥಿತರಿದ್ದರು. ನಮ್ಮ ಸಾಹೇಬರ ಆಶೀರ್ವಾದದಿಂದ ಇವತ್ತು ನಮ್ಮೆಲ್ಲ ಸದಸ್ಯರ ಆಶೀರ್ವಾದದಿಂದ ಸಾಹೇಬರು ಇರುವಂಥ ನಮಗೆ ಇವತ್ತು ಅಧ್ಯಕ್ಷರ ಆಶೀರ್ವಾದ. ನೀವು ಎಷ್ಟು ವರ್ಷದಿಂದ ಸದಸ್ಯರಾಗಿದ್ದೀರಿ ಅದನ್ನು ಕಂಟಿನ್ಯೂ ಮಾಡಿ. ನಾನು 20 ವರ್ಷದಿಂದ ಇದ್ದೀನಿ, ಸೀನಿಯರು. ಹೇಳಿ. ನಾನು 7 ತಿಂಗಳಿದೆ, 7 ತಿಂಗಳಲ್ಲಿ ಒಳ್ಳೆ ಕೆಲಸ ಕಾರ್ಯಗಳು ಮಾಡ್ತೀವಿ. ನಮ್ಮ ಬ್ಯಾಂಕ್ ಇನ್ನೂ ಹೆಚ್ಚಿನ KCC ಲೋನು ಅಥವಾ ನಮ್ಮ ಜಿಲ್ಲಾ ಬ್ಯಾಂಕ್ ಆಗಬೇಕು, ಜಿಲ್ಲಾ ಬ್ಯಾಂಕ್ ಆಸೆನ ನಮ್ಮ ಸಾಹೇಬರು ಎಮ್ ಎಲ್ ಮುಖಾಂತರ ಗಣೇಶ್ ಪ್ರಸಾದ್ ಅವರ ಇನ್ನೂ ಹೆಚ್ಚಿನ ಅನುದಾನವನ್ನು ತಂದು ಇನ್ನೂ ಹೆಚ್ಚಿಗೆ ರೈತರಿಗೆ ಹೆಚ್ಚಿನ ಅನುಕೂಲವನ್ನು ಮಾಡ್ತೀವಿ. ಮತ್ತು ಈಗ ವ್ಯಾಪಾರ ಮುಂಗಟ್ಟು ಎಲ್ಲ ಕೊಡ್ತಾ ಇದ್ದೀವಿ.